ನಮಸ್ಕಾರ ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರಾ ಇದು ಭತ್ತದ ಗದ್ದೆ. ಈಗ ಕೊಯ್ಲಿಗೆ ಬಂದಿದ್ದೆ. ಗ್ರಾಮ ಪಂಚಾಯತಿ ಪಿ ಡಿ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸ್ನೇಹಿತರೆ. ಸರ್ವೆ ನಂಬರ್ 179ರಲ್ಲಿ ಈ ಕ್ರಾಪ್ ಎಕ್ಸ್ಪೆರಿಮೆಂಟ್ ಅಂದ್ಬಿಟ್ಟು ಮಾಡ್ತೇವೆ. ಪ್ರತಿ ವರ್ಷನೂ ಕೂಡ ರೈತರು ಬೆಳೆದಂಥ ಬೆಳೆಗಳಲ್ಲಿ ಇಳುವರಿ ಎಷ್ಟು ಬೀಳ್ತಿದೆ, ಅದರಲ್ಲಿ ಉಪ ವಸ್ತುಗಳು ಎಷ್ಟು ಬೀಳ್ತಿದೆ ಅದನ್ನ ಕ್ರಾಪ್ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಈಗ ತಲಕಾಡು ಗ್ರಾಮ ಪಂಚಾಯತಿ ಒಡೆಂದಳ್ಳಿ ಗ್ರಾಮದಲ್ಲಿ ಇವತ್ತು ಸರ್ವೆ ನಂಬರ್ 179ರಲ್ಲಿ ನಮ್ಗೆ ಕ್ರಾಪ್ ಎಕ್ಸ್ಪೆರಿಮೆಂಟ್ ಸೆಲೆಕ್ಟ್ ಆಗಿತ್ತು. ಆ ಒಂದು ಎಕ್ಸ್ಪೆರಿಮೆಂಟಲ್ಲಿ ಈಗ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಇಲ್ಲಿ ಎಷ್ಟು ಇಳುವರಿ ಬರ್ತದೆ ಅದನ್ನು ನಮೂದು ಮಾಡಿ ಸರ್ಕಾರಕ್ಕೆ ನಾವು ವರದಿನ ಕಳಿಸ್ಕೊಡ್ತೀವಿ. ನಮಗೆ 4 ಎಕ್ಸ್ಪೆರಿಮೆಂಟ್ ಬರ್ತದೆ. ಟೋಟಲಿ ತಲಕಾಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ RDPR ಡಿಪಾರ್ಟ್ಮೆಂಟ್ಗೆ ನಮಗೆ 4 ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ. ನಾವು ಈ ದಿನ ನಾವು 2 ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಇನ್ನೆರಡು ತಲಕಾಡು ಗ್ರಾಮದಲ್ಲಿ ಎಕ್ಸ್ಪೆರಿಮೆಂಟ್. ರೈತರು ಈ ಒಂದು ಯೋಜನೆಯಲ್ಲಿ ಬೆಳೆ ವಿಮೆ ಮಾಡಿಸ್ಕೊಂಡಿದ್ರೆ, ಬೆಳೆ ಏನಾದರೂ ನಷ್ಟ ಉಂಟಾದರೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಏನು ಬೆಳೆ ಇದು ಇಳುವರಿ ಹಾಕಿರ್ತೀವಿ ಅದರ ಆಧಾರದ ಮೇಲೆ ಅವ್ರಿಗೆ ಬೆಳೆ ಪರಿಹಾರ ಕೊಡ್ತಾರೆ. ರೈತರಿಗೆ ನಷ್ಟ ಆಗಿದ್ರೆ ಇದರ ಒಂದು ಆಧಾರದ ಮೇಲೆ ಈ ಒಂದು ವ್ಯಾಪ್ತಿನಲ್ಲಿ ಸರಾಸರಿ ಏನು ಬೆಳೆ ಬೆಳೆದಿದ್ರೆ ಇದರ ಆಧಾರದ ಮೇಲೆ ರೈತರಿಗೆ ನಷ್ಟ ಉಂಟಾದವ್ರಿಗೆ ವಿಮೆ ಮಾಡಿಸ್ಕೊಂಡವ್ರಿಗೆ ಕೊಡ್ತಾರೆ. ಇದು 1 ಎಕರೆಗೆ ಇಳುವರಿ ಎಷ್ಟು ಬೀಳ್ಬೋದು ಅಂತ ನಿಮ್ಗೆ ಏನಾರ ಗೊತ್ತಾಗ್ಬೋದಾ? ಇಲ್ಲ, ನಾವೀಗ ರ್ಯಾಂಡಮ್ ಆಕ್ಸೆಸ್ ಆಗಿ ಅದು ಹೆಜ್ಜೆ ತಾಕಿನಲ್ಲಿ ಮಾಡ್ತೀವಿ. ಈಗ 18x22 ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ ಬಂತು. 18 ಮತ್ತು 22ರಲ್ಲಿ ಎಷ್ಟು ಆ ಒಂದು ವ್ಯಾಪ್ತಿನಲ್ಲಿ ಅಡಿ ತಾಕಿನಲ್ಲಿ ಬರ್ತದೆ ಒಂದು ಮಾಡ್ತೀವಿ. ಅದು ಒಂದು 15 kg ಬರ್ತದೆ. ಉಪ ವಸ್ತು 37 kg ಬರ್ತದೆ. ಇವಾಗ ಏನಾದ್ರು ಈ ನಮ್ಮ ಇದು ಹೋಬಳಿ ಮಟ್ಟದಲ್ಲಿ ಯಾರಿಗಾದ್ರೂ ಲಾಸ್ ಆದ್ರೆ ಅದನ್ನ ಅವ್ರಿಗೆ ಒಂದು ಬರ್ಸೋದ್ನ ಅದು ಬೆಳೆ ವಿಮೆ ಮಾಡ್ಕೊಂಡಿದ್ರೆ ಅವರು ವಿಮೆ ಮಾಡ್ಕೊಂಡು ಒಂದು ಬೆಳೆಯನ್ನ ನಮ್ಮ ಇದು ಭತ್ತದ ಬೆಳೆಯನ್ನ ಮಾಹಿತಿ ಕೊಟ್ಟಂತ ಇವರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ವತಿಯಿಂದ ಒಂದು 4 ಕಡೆ ಮಾಡ್ತಾ ಇದ್ದಾರೆ. ಮಹೇಶ್ ಪಿ ಡಿ ಅವರು ನಮಗೆ ಮಾಹಿತಿನ ಕೊಟ್ಟಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ನಮ್ಮ ಕಡೆಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಇದು ನಾವು ಬಿತ್ತಿರುವಂಥದ್ದು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಇದು ಏನು ಒಟ್ಲಾಕಿದ್ವಿ. ಆನಂತರ 4 ತಿಂಗಳಿಗೆ ಇದು ಬೆಳೆ ಇದು ಬಂದಿರೋದು. 4 ತಿಂಗಳಿಗೆ ಈಗ ಮಿಷಿನ್ನಲ್ಲಿ ನಾವು ಕಟಾವು ಮಾಡಿಸ್ತಾ ಇದ್ದೀವಿ. ಇದು 1 ಎಕರೆಗೆ ಮಿಷಿನ್ ಇದು ಬಂದು ಇದ್ರಲ್ಲಿ 3 ಥರ ಮಿಷಿನ್ ಬರ್ತವೆ. ಒಂದು ಕರ್ತರು, ಒಂದು ಕ್ಲಾಸಿಕ್ ಅಂತ ಬರುತ್ತೆ, ಇನ್ನೊಂದು ಟೈರ್ದು ಮಿಷಿನ್ ಬರ್ತದೆ. ಟೈರ್ ಮಿಷಿನ್ ಬಂದು ಅದು ತುಂಬ ಗಟ್ಟಿ ನೆಲ ಇದ್ದಾಗ, ಡ್ರೈ ನೆಲ ಆಗಿದ್ದಾಗ ಅದು ಟೈರ್ ಮಿಷಿನ್ ಬಿಡ್ತೀವಿ. ಸ್ವಲ್ಪ ತೇವಾಂಶ ಇದ್ದಾಗ ಈ ಥರ ಮಿಷಿನ್ಗಳನ್ನ ನಾವು ಗದ್ದೆಲಿ ಕುಯಿಸ್ತೀವಿ. ಇದು 1 ಎಕರೆನ 1 ಗಂಟೆಗೆ ಅಥವಾ 1.25 ಗಂಟೆಗೆ ಕುಯ್ತದೆ ಇದು ಮಿಷಿನ್ ಬಂದು. ಇಳುವರಿ ಬಂದು 1 ಎಕರೆಗೆ ಒಂದು 30-35 ಮುಕ್ತ ಇದಾಗ್ಬೋದು, ಬೆಳೆ ಆಗ್ಬೋದು, ಕ್ವಿಂಟಲ್. ಈಗ ಇದು ನೀರು ಬಂದು ನಮಗೆ ರಾಮಸ್ವಾಮಿ ಚಾನಲ್ ಅಂತ, ಇದು ವರ್ಷಕ್ಕೆ 1 ಬೆಳೆ ಬರ್ತದೆ. ಮಾಧವಿ ಮಂತ್ರಿ ನಾಲೆ ಆಗಿದ್ರೆ ಅದು 2 ಬೆಳೆ ಆಗ್ತಾ ಇದ್ದಾವೆ. ಅದು ಬಂದು ತಲಕಾಡು ಹೊಸಬೀದಿ ಇದೆಯಲ್ಲ, ಆ ಭಾಗದಲ್ಲಿ 2 ಬೆಳೆ ಸಿಗುವಂಥದ್ದು. ನಮ್ಮದು ಇದು ರಾಮಸ್ವಾಮಿ ಚಾನಲ್ ಇರೋದ್ರಿಂದ ಇದು ಮೇನು ಬನ್ನೂರು ಚಾನಲ್ನಿಂದ, ಬನ್ನೂರು ವಿಭಾಗ ಅಲ್ಲಿಂದ ಬರೋವಂಥದ್ದು ನೀರು ನಮಗೆ ರಾಮಸ್ವಾಮಿ ಚಾನಲ್ ಮುಖಾಂತರ ಬಂದು ವರ್ಷಕ್ಕೆ 1 ಬೆಳೆ ಸಿಗೋಂಥದ್ದು. ಸರ್, ಇಲ್ಲಿ ಈ ಮಿಷಿನ್ ಬಂದು ಕೂಲಿ ಕಾರ್ಮಿಕರ ಕೆಲಸನ ಕಿತ್ಕೊಂಡು ಅಂತ ಅನ್ಸಲ್ಲ ಎಲ್ಲ ಒಂದ್ ಕಡೆ? ಸರ್, ಖಂಡಿತ ಇಲ್ಲ. ಹಿಂದೆ ಕೂಲಿ ಕಾರ್ಮಿಕರು ಎಲ್ಲ ಮಾಡ್ತಾ ಇದ್ರು. ಈ ದಿನಗಳಂತೂ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕೂಲಿ ಕಾರ್ಮಿಕರು ಹಿಂದೇಟಾಗ್ತಾ ಇದ್ದಾರೆ, ಮತ್ತೆ ಲೇಬರ್ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಮಿಷಿನ್ ಬಂದು ರೈತರಿಗೆ ಸ್ವಲ್ಪ ಕೆಲಸದ ಒತ್ತಡ ಮತ್ತೆ ಕೂಲಿಕಾರರ ಸಮಸ್ಯೆನ ಸ್ವಲ್ಪ ನೀಗಿಸಿದೆ ಅಂತ ಹೇಳ್ಬೋದು. ನೀವು ಎಷ್ಟು ಎಕರೆಗೆ ಹಾಕಿದ್ರಾ? ಇದು ಬಂದು ಈಗ ಜಮೀನಲ್ಲಿ ಇದು 1.25 ಎಕರೆ ಇದೆ. 1 ಎಕರೆ 5 ಕುಂಟೆ ಇದೆ. ಎಷ್ಟು ಬರ್ಬೋದು ಒಂದು ಅಂದಾಜು? ನಮಗೆ ಒಂದು 30-35 ಮುಕ್ತ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ. ಇವಾಗ ರೇಟ್ ಇದೆಯಾ ಏನು? ಆ ರೇಟ್ ಇದೆ, 2600 ರೂಪಾಯಿನೇ ಇದೆ ಅಂತ 1 ಕ್ವಿಂಟಲ್ಗೆ ಸಣ್ಣ ಭತ್ತಕ್ಕೆ. ಎಲ್ಲ ಒಂದ್ ಕಡೆ ಕಡಿಮೆ ಆಗಿಲ್ಲ ಅನ್ಸುತ್ತಾ? ಇಲ್ಲ, ಅದೇ ಸ್ವಲ್ಪ ಕಮ್ಮಿ ಇದೆ. ಬೆಳೆಗೆ ಸ್ವಲ್ಪ ಇನ್ನೂ ನಿಖರವಾದ ಬೆಲೆ ಬೇಕಾಗಿತ್ತು. ಇದೆ, ಯಾಕಂದ್ರೆ ಇವತ್ತು ರೈತ ಬೆಳಿಬೇಕು ಅಂತಂದ್ರೆ ಸ್ವಲ್ಪ ಶ್ರಮ ಇರ್ತದೆ. ಈಗ ಸ್ಟಾರ್ಟಿಂಗಿಂದ ಒಟ್ಲಾಕತ್ತಮ್ಮಿಂದ ಇವತ್ತಿನ ಬೆಲೆಗಳಿಗೆ ರೇಟು ಕೂಡ ಇದೆ. ಒಂದು ಔಷಧಿ ಹೊಡಿಬೇಕು, ಒಂದು ಗೊಬ್ಬರ ಹಾಕಬೇಕು ಅಂತಂದ್ರೆ ಬೆಲೆಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬೆಲೆ ಕೂಡ ಕಡಿಮೆನೇ ಆಯಿತು ಅನ್ಸುತ್ತೆ. ಈ ಸರ್ಕಾರ ರೈತರ ಒಳಿತಿಗಾಗಿ ಏನಾದರೂ ಬೆಂಬಲ ಬೆಲೆ ಘೋಷಣೆ ಮಾಡೋಂಥ ಏನಾರ ಪರಿಸ್ಥಿತಿ ನಿರ್ಮಾಣ ಆಗಿದೆ? ಈಗ ಸರ್ಕಾರಿಗೆ ದುಡ್ಡಿಂದ ಅವರು ಒಂದು ನಿಖರವಾಗಿ ಮಾಡಿರ್ಬೋದು ಅಷ್ಟೇ. ಈಗ ಎಲ್ಲ ಅವರು ಕೆಲವೊಂದು ಇದು ಇಟ್ಕೊಂಡು ಒಂದು ಬೆಲೆನ ನಿಗದಿ ಮಾಡಿದ್ದಾರೆ ಅನ್ಕೊಂಡಿದೀವಿ ಅಷ್ಟೇ. ಯಾಕಂದ್ರೆ ರೈತರ ಬೆಳೆಗಳಿಗೆ ಬೆಲೆ ಯಾವಾಗಲೂ ನಿಗದಿ ಆಗಲ್ಲ, ಬರೀ ದಳ್ಳಾಳಿಗಳೇ ನಿಗದಿ ಮಾಡ್ತಾರೆ.
ಅದರಿಂದ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಹೇಳಿ. ಇದು ಎಲ್ಲ ಕಡೆನೂ ಮಾಮೂಲಿ ಇದ್ದೇ ಇದೆ. ಎಲ್ಲ ರೀತಿಯಲ್ಲೂ ಎಲ್ಲ ವ್ಯಾಪಾರ ವಹಿವಾಟುಗಳಲ್ಲೂ ಮಧ್ಯವರ್ತಿಗಳು ಇದ್ದೇ ಇರ್ತಾರೆ. ಮಧ್ಯವರ್ತಿಗಳು ಇಲ್ದೇನೆ ಡೈರೆಕ್ಟಾಗಿ ಸಿಗೋಲ್ಲ, ಅದೊಂದು ಹೇಳ್ಬೋದು. ಈಗ ನೀವು ಭತ್ತ ಕ್ರಾಪ್ ಬೆಳೆಯೋದ್ರಿಂದ ನಿಮ್ಗೆ ಖುಷಿ ಸಿಗ್ತಾ ಇದೆಯಾ ಏನು ಸರ್? ಖುಷಿ ಏನೋ ದುಃಖನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೆಳೆ ಬಂದಾಗ ಅದೇ ಖುಷಿ ಆಗತ್ತೆ. ಬೆಳೆಯುವಾಗ ಬೆಳೀತಿದ್ದಾಗ ಮಧ್ಯದಲ್ಲಿ ಸ್ವಲ್ಪ ತೊಡಕುಗಳಾದಾಗ ಯಾರು ಮಾಡ್ತಾರೆ ಅನ್ನೋ ಒಂದು ಸಿಚುವೇಶನ್ ಕೂಡ ಬರ್ತದೆ. ಕೆಲವೊಂದು ರೈತರುಗಳು ಈ ಕ್ರಾಪನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಇದೆ ಈಗ ಕೆಲವು ಕ್ರಾಪ್ ಇದನ್ನ ನಂಬ್ಕೊಂಡೇ ಬೆಳೆಯೋದ್ರಿಂದ ಅವರು ಕೂಡ ಕೆಲವೊಂದು ಸಾಲಗಳು ಮಾಡಬೇಕಾಗತ್ತೆ. ಯಾಕಂದರೆ ಈಗ 4 ತಿಂಗಳು 6 ತಿಂಗಳು ಬೆಳೆ ಸಿಗುವಂಥದ್ದು, ಅಲ್ಲಿವರೆಗೆ ಈಗ ಜೀವನಕ್ಕೆ ಏನಾದ್ರು ಬೇಕಾಗುತ್ತೆ. ಈಗ ಒಂದು ಗೊಬ್ಬರ ಪರ್ಚೇಸ್ ಮಾಡಬೇಕು ಅಂತಂದರೆ ಇನ್ನೊಬ್ಬರಿಂದ ಸಾಲ ಮಾಡಬೇಕಾಗತ್ತೆ. ಯಾರು ಬಂಡವಾಳ ಇಟ್ಕೊಂಡು ಜಮೀನು ಮಾಡೋವಂಥವ್ರು ಇಲ್ಲ, ಆಯಿತಾ. ಬೇರೆ ಕೆಲವರಿಗೆ ಆದಾಯ ಬೇರೆ ಮೂಲಗಳಿದ್ದಾಗ ಮಾಡ್ತಾರೆ ಅವರು. ಈಗ ಕೆಲವೊಂದ್ಸರಿ ಕ್ರಾಪ್ ಹಾಳಾಗೋದು ಮತ್ತೆ ಭತ್ತ ಬರ್ದೇನೆ ಇರೋದು ಆ ಥರ ಏನಾರ ಅನುಭವ ಆಗಿದೆ? ಕೆಲವೊಂದು ಟೈಮಲ್ಲಿ ಅದೇ ಹೊಳೆ ಬಂದಾಗ, ನಮ್ಮ ಇಲ್ಲಿ ನದಿ ಪ್ರಾಂತ್ಯ ಇರೋದ್ರಿಂದ ಸ್ವಲ್ಪ ಹೊಳೆ ಹತ್ತಿರದಲ್ಲಿರೋರಿಗೆ ಆ ಥರ ಸಮಸ್ಯೆ ಆಗಿದೆ. ಕೆಲವೊಂದು ಟೈಮಲ್ಲಿ ಈ ಗಣಕಮಾರು ಮತ್ತು ಮಾರುಗಳು ಬರ್ತಾವಲ್ಲ, ಆಗ ಅದು ಆ ಥರ ಇದ್ದಾಗ ಸ್ವಲ್ಪ ಸಮಸ್ಯೆಗಳಾಗಿದ್ದಾವೆ. ಈ ಜಳ್ಳು ಮಾರು ಮತ್ತು ಗಣಕ ತುದಿನೇ ಕೊನೆ ಬಂದು ಆ ಟೈಮ್ಗೆ ಇದಾಗೋದು, ಜಳ್ಳಾಗಿ ಹೋಗೋದು, ಆ ಥರ ಸಮಸ್ಯೆಗಳಾದಾಗ ತುಂಬ ತೊಂದರೆನೂ ಆಗುತ್ತವೆ. ಓಕೆ ಸರ್, ಆಯಿತು. ಈ ಒಂದು ಭಾಗದ ರೈತರಾದಂಥ ಪ್ರಭುರವರು ನಮಗೆ ಎಲ್ಲ ಥರದ ಮಾಹಿತಿನೇ ಕೊಟ್ಟಿದ್ದಾರೆ. ಈ ಕ್ರಾಪು ಹೆಂಗೆ ಬೆಳೆಯೋದು, ಕ್ರಾಪ್ನ ಯಾವ ಥರ ಕಟಾವು ಮಾಡೋದು, ಯಾವ ಥರ ಮಿಷಿನ್ ಬರುತ್ತೆ, ಮತ್ತು ರೈತರುಗಳ ಕಷ್ಟ ಏನು, ಅದನ್ನೆಲ್ಲ ನಮಗೆ ತಿಳಿಸ್ಕೊಟ್ಟಿದೆ. ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದ ನಮ್ಮ ಚಾನಲಿಂದ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದ.